ನಮಸ್ಕಾರ ವೀಕ್ಷಕರೇ, ಅವಾಗವಾಗ ನಾವು ರಿವ್ಯೂ ಮಾಡ್ತಾ ಇರ್ತೀವಿ. ಏನಂದ್ರೆ ನೀವು ಕೆಲವೊಂದು ಕಮೆಂಟ್ಸ್ಗಳನ್ನ ಹಾಕ್ತಾ ಇರ್ತೀರಾ, ಅದಕ್ಕೆ ಉತ್ತರ ಕೊಡಲೇಬೇಕಲ್ಲ. ಪ್ರಶ್ನೆಗಳು ಎಷ್ಟೆಷ್ಟೋ ಬರ್ತಾ ಇರುತ್ತೆ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಕೆಲಸ ನಮ್ಮ ಕೈಲಾಗೋ ಮಟ್ಟಿಗೆ ಮಾಡ್ತಾ ಇರ್ತೀನಿ. ಇನ್ನು ಇವತ್ತಿನ ರಿವ್ಯೂನಲ್ಲಿ ಕೆಲವಷ್ಟು ಪ್ರಶ್ನೆಗಳಿರುತ್ತೆ. ನಾನು ಎಷ್ಟೆಷ್ಟೋ ವಿಷಯಗಳನ್ನ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ. ಅದರಲ್ಲಿ ಒಂದು 90% ಅಂತೂ ಸತ್ಯ ಇರುತ್ತೆ, ಇನ್ನು 10% ಆಧಾರ ಇಲ್ಲದೆ ಇರೋದ್ರಿಂದ ಸತ್ಯ ಅಂತ ಹೇಳೋದಕ್ಕಾಗಲ್ಲ, ವೇರಿಯೇಷನ್ ಇರಬಹುದು. ಅಂದ್ರೆ ಯಾವುದೋ ಒಂದು ಡೇಟಾ ಸ್ಟಡಿ ಮಾಡಿ ಹೇಳಿರ್ತೀವಿ, ಆ ಡೇಟಾಗಳು ವೇರಿಯೇಷನ್ ಇರ್ಬೋದು, ಇಲ್ಲ ತಪ್ಪಾಗೂ ಇರ್ಬೋದು. 90% ಸತ್ಯ ಹೇಳೋ ಪ್ರಯತ್ನ ನಮ್ಮದು. ಇನ್ನು ಇಲ್ಲಿ ಇವತ್ತಿನ ಕಮೆಂಟ್ಸ್ಗಳ ರಿವ್ಯೂನಲ್ಲಿ ನೋಡೋದಾದ್ರೆ, ವಿಡಿಯೋ ಉದ್ದ ಮಾಡಬೇಡಿ ಅಂತ ಹೇಳಿದ್ದೀರಾ. ಓಕೆ, ಆದಷ್ಟು ಕಡಿಮೆ ಮಾಡೋ ಪ್ರಯತ್ನ ಮಾಡ್ತೀವಿ. ಇನ್ನು ಫುಡ್ ಸಾಂಬಾರಲ್ಲಿ ಹಲ್ಲಿ ಬಿದ್ದರೆ ಪಾಯ್ಸನಸ್ ಆಗುತ್ತೆ ಅಂತ ಹೇಳಿದ್ದೀರಾ. ಸಾಂಬಾರಲ್ಲಿ ಹಲ್ಲಿ ಬಿದ್ದರೆ ಅಲ್ಲ, ಏನ್ ಬಿದ್ರೂ ಅಂದ್ರೆ ಅರ್ಧಂಬರ್ಧ ಬೆಂದಂತ ಯಾವ್ದಾದ್ರು ಬಿದ್ರೂ ಅದು ಪಾಯ್ಸನಸ್ ಆಗುತ್ತೆ. ಯಾಕೆ ಅಂದ್ರೆ ಈ ಹಲ್ಲಿಗಳು ಏನ್ ಮಾಡ್ತಾ ಇರುತ್ತೆ, ನಾರ್ಮಲ್ ಆಗಿ ಹುಳುಗಳು ಅದು ಇದೆಲ್ಲ ತಿಂತಾ ಇರುತ್ತೆ. ಆ ಹುಳುಗಳು ಏನಾಗುತ್ತೆ, ನಾರ್ಮಲಿ ಬ್ಯಾಕ್ಟೀರಿಯಾಗಳು ಅದು ಇದು ಇದ್ದೇ ಇರುತ್ತೆ ಹುಳುಗಳಲ್ಲಿ. ಆ ಬ್ಯಾಕ್ಟೀರಿಯಾಗಳು ರಿಯಾಕ್ಟ್ ಆಗಿ ಪಾಯ್ಸನಸ್ ಆಗುತ್ತೆ ಹೊರತು ನಿಜವಾದ ಹಲ್ಲಿ ಪಾಯ್ಸನಸ್ ಆಗುತ್ತೆ ಅಂತ ಯಾರೂ ಕೂಡ ಪ್ರೂವ್ ಮಾಡಿಲ್ಲ. ಡಾಕ್ಟರ್ಗಳು ಕೂಡ ಹಲ್ಲಿ ಪಾಯ್ಸನಸ್ ಅಲ್ಲ, ಬಟ್ ಅದು ತಿಂದಿರುತ್ತಲ್ಲ ಆ ಹುಳಗಳು, ಅದರಿಂದ ಸ್ವಲ್ಪ ರಿಯಾಕ್ಷನ್ ಅನ್ನೋದಾಗ್ಬೋದು, ಅದರಿಂದ ಸಾಯ್ತಾರೆ ಅನ್ನೋದು ಸುಳ್ಳು. ಬಟ್ ಫುಡ್ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇರುತ್ತೆ ಅಂತಾನೆ ಹೇಳೋದು. ಅದನ್ನೇ ನಾನು ತಿಳಿಸಿರೋದು, ಗೂಗಲ್ ಪ್ರೂಫ್ ಕೊಟ್ಟಿದ್ದೀನಿ ನಿಮ್ಗೆ. ಇನ್ನು ಮುಂದಕ್ಕೆ ಹೇಳೋದಾದ್ರೆ, ಇಲ್ಲಿ ಯಾರೋ ಒಬ್ರು ಕಮೆಂಟ್ ಹಾಕ್ತೀರಾ, ನಮಸ್ತೆ ಸರ್, ನಮ್ಮ ಮನೆಯಲ್ಲಿ ಹಲ್ಲಿ ಇದೆ, ಆದ್ರೆ ನಾನು ಸಾಯಿಸಲ್ಲ, ಆದ್ರೆ ಸತ್ತೋಗಿರುತ್ತೆ ಅಂತ ಏನೋ ಕಮೆಂಟ್ ಹಾಕಿದ್ದೀರಾ. ಕೆಲವೊಂದು ಸಲ ನೇಚರ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅದ್ರ ಸೀಕ್ರೆಟ್ಗಳನ್ನ ರಿವೀಲ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಬಿಡಿ. ಸತ್ಯ ಕಹಿ ಇದ್ದಾಗೆ ಅದನ್ನು ಯಾರು ಕೇಳೋದಿಲ್ಲ. ಇಲ್ಲಿ ಹಿಂದೂಗಳ ದುಡ್ಡನ್ನ ಬೇರೆದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಅದನ್ನ ಯಾರೋ ಒಬ್ರು ಮುಸ್ಲಿಂ ವ್ಯಕ್ತಿನೇ ಹೇಳಿರೋದು. ಆ ಪ್ರಶ್ನೆಗಳಿಗೆ ಉತ್ತರ ಯಾರೂ ಕೊಡೋದಿಲ್ಲ ಬಿಡಿ. ಸತ್ಯ ಕಹಿ ಅಂತ ಹೇಳಿದಾಗೆ ನಮ್ಮಲ್ಲಿ ಯಾರೂ ಕೂಡ ಸತ್ಯ ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರಿಗೂ ಏನು ಬೇಕು, ಅವ್ರಿಗೆ ಎಂಟರ್ಟೈನ್ಮೆಂಟ್ ಆಗಿರ್ಬೇಕು, ಟಾಪಿಕ್ ಇಂಟ್ರೆಸ್ಟಿಂಗ್ ಆಗಿರ್ಬೇಕು, ಹೊರತು ಸತ್ಯ ಯಾರಿಗೂ ಬೇಕಾಗಿಲ್ಲ. ಅದೇ ಪ್ರಪಂಚ, ಇವತ್ತಿನ ಪ್ರಪಂಚ ಹಾಗೆ ನಡೀತಾ ಇರೋದು. ಅದನ್ನ ಒಂದು ಮಾತಲ್ಲಿ ಹೇಳ್ತಾರೆ, ಸತ್ಯ ಒಂದು ಊರನ್ನ ಸುತ್ಕೊಂಡ್ ಬರುವಷ್ಟೊತ್ತಿಗೆ ಬರಿಗಾಲಲ್ಲಿ, ಸುಳ್ಳು ಅನ್ನೋದು ಪ್ರಪಂಚನೇ 3 ರೌಂಡ್ ಸುತ್ಕೊಂಡ್ ಬಂದಿರುತ್ತಂತೆ. ಅಷ್ಟು ಫಾಸ್ಟ್ ಆಗಿ ಜನಕ್ಕೆ ರೀಚ್ ಆಗಿರುತ್ತೆ ಸುಳ್ಳು ಅನ್ನೋದು. ಅದೇ ಎಲ್ರಿಗೂ ಬೇಕಾಗಿರೋದು. ಇನ್ನ ದೇವರು ಇರೋದು ಸತ್ಯ, ದೆವ್ವ ಇರೋದು ಸತ್ಯ, ನಾನಿಲ್ಲ ಅಂತಾನು ಎಲ್ಲೂ ಕೂಡ ಹೇಳಿಲ್ಲ, ಇದೆ ಅಂತಾನೆ ಹೇಳಿರೋದು. ಶಕ್ತಿ ಇರೋದು ಸತ್ಯ, ನೆಗೆಟಿವ್ ಎನರ್ಜಿ ಇರೋದು ಸತ್ಯ. ಆದ್ರೆ ನಾನು ಹೇಳಿರೋದು ಕ್ಲೀನ್ ಆಗಿ ಅರ್ಥ ಮಾಡ್ಕೋಬಹುದು. ಬಡವರ ಮೇಲೆ ಯಾಕೆ ಬರುತ್ತೆ, ಶ್ರೀಮಂತರ ಮೇಲೆ ಯಾಕೆ ಬರಲ್ಲ, ಅಷ್ಟೇ ನನ್ನ ಪ್ರಶ್ನೆ. ಇಲ್ಲಿ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋ ಪ್ರಯತ್ನ ಮಾಡ್ತಾ ಇರ್ತೀವಿ. ದೆವ್ವ ಆಗ್ಲಿ ದೇವರಾಗ್ಲಿ ಇದೆ ಅಂತಾನೆ ನಾನು ಹೇಳ್ತೀನಿ, ಇಲ್ಲ ಅಂತ ಎಲ್ಲೂ ಕೂಡ ಹೇಳಲ್ಲ. ಇದೆ, ಆ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ನಮ್ಮ ಸುತ್ತಮುತ್ತ ಇದೆ. ಆದ್ರೇನು, ಬಡವ್ರ ಮನೆಯಲ್ಲೇ ಯಾಕೆ ಎಲ್ಲಾ ದೆವ್ವಗಳು ಬರುತ್ತೆ, ಬಡವ್ರಿಗೆ ಯಾಕೆ ಇಲ್ಲ ಮಿಡಲ್ ಕ್ಲಾಸ್ ಅವ್ರಿಗೆ ಯಾಕೆ ಎಲ್ಲಾ ದೆವ್ವಗಳು ಅಟ್ಯಾಕ್ ಮಾಡುತ್ತೆ, ಎಲ್ಲಾ ದೇವರುಗಳು ಇವ್ರನ್ನೇ ತಗೊಬನ್ನಿ ಅದು ತಗೊಬನ್ನಿ ಅಂತ ಯಾಕೆ ಹೇಳುತ್ತೆ ಅನ್ನೋದು ಪ್ರಶ್ನೆ. ಇಲ್ಲಿ ಶ್ರೀಮಂತರನ್ನು ಕೇಳ್ಬೋದಲ್ಲ ಅನ್ನೋದಷ್ಟೇ ನಾವು ಯೋಚನೆ ಮಾಡ್ಬೇಕಾಗಿರೋದು. ಇನ್ನ ಜಪಾನ್ ನಲ್ಲಿ ಏನು ಆಗ್ಲೇ ಇಲ್ಲ ಅಂತ ಯಾರೋ ಒಬ್ರು ಕಮೆಂಟ್ ಹಾಕಿದ್ದಾರೆ. ಜಪಾನ್ ನಲ್ಲಿ ಆಗ್ತಾ ಇದೆ, ನಮಗ್ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನೀವು ಬೇಕಾದ್ರೆ ಜಪಾನ್ ನ್ಯೂಸ್ ತೆಗೆದು ನೋಡಿ, ವರ್ಷಕ್ಕೆ ಆವರೇಜ್ ಆಗಿ 1,500 ಭೂಕಂಪ ಜಪಾನ್ ಅಲ್ಲಿ ಆಗ್ತಾ ಇತ್ತು ನಾರ್ಮಲ್ ಆಗಿ. ಈಗೇನಾಗಿದೆ, ಸುಮಾರು ಅಂತ ಹೇಳ್ತಾ ಇದ್ದೀನಿ, ಒಂದು ವಾರದಲ್ಲಿ 1,500 ಭೂಕಂಪಗಳು ಜಪಾನ್ ಅಲ್ಲಿ ಆಗಿದೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಏನು ಆಗ್ತಾ ಇಲ್ವಾ? ನಾವ್ ಅನ್ಕೋಬಹುದು ಏನು ಆಗ್ತಾ ಇಲ್ಲ ಅಂತ, ಆಗ್ತಾ ಇದೆ, ನಮಗ್ ಗೊತ್ತಾಗ್ತಾ ಇಲ್ಲ. ಜಪಾನ್ 1,500 ವರ್ಷಕ್ಕೆ ಆಗ್ತಾ ಇದೆ, ಇದೀಗ ಒಂದೇ ವಾರದಲ್ಲಿ 1,500 ಭೂಕಂಪ ಆಗ್ತಾ ಇದೆ ಅಂದ್ರೆ ಆಗ್ತಾ ಇದೆ. ಅದನ್ನ ಅರ್ಥ ಮಾಡ್ಕೊಂಡೆ ಅಲ್ಲಿ ಟೂರಿಸಂ ಎಲ್ಲ ಕ್ಯಾನ್ಸಲ್ ಮಾಡಿರೋದು ಗೌರ್ಮೆಂಟ್ ಅವ್ರು. ಸುಮ್ನೆ ಟೂರಿಸಂ ಕ್ಯಾನ್ಸಲ್ ಮಾಡೋದಕ್ಕೆ ಅವ್ರಿಗೇನು ಹುಚ್ಚ ಇಲ್ಲ, ಬೇಡ ಯಾರು ಆ ಜಾಗದಲ್ಲಿ ಇರ್ಬೇಡಿ ಅಂತ ಎವ್ಯಾಕ್ಯುಯೇಷನ್ ಮಾಡೋದಕ್ಕೆ ಏನಾದ್ರೂ ಅವ್ರಿಗೆ ದುಡ್ಡು ಜಾಸ್ತಿ ಇದೆಯಾ? ಪ್ರಾಣ ಉಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದಾರೆ ಅಷ್ಟೇ. ಅಂದ್ರೆ ಏನೋ ಒಂದು ಆಗ್ತಾ ಇದೆ, ಅವ್ರಿಗೆ ಗೊತ್ತು, ನಮಗ್ ಗೊತ್ತಿಲ್ಲ ಅಷ್ಟೇ. ನಮಗ್ ಗೊತ್ತಿಲ್ಲ ಅಂದ್ರೆ ಮಾತ್ರಕ್ಕೆ ಅದು ಸುಳ್ಳಲ್ಲ ಅನ್ನೋದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ಇನ್ನ ಫ್ಯೂಚರ್ ಪ್ರಿಡಿಕ್ಷನ್ ಗಾನ್ ರಾಂಗ್, ಜಪಾನೀಸ್ ಗರ್ಲ್ ಸೆಡ್ July 5th ವಿಲ್ ಅಕರ್ ಇನ್ ಜಪಾನ್ ಬಟ್ ನಥಿಂಗ್ ಹ್ಯಾಪನ್ಡ್. ಓಕೆ, ಈ ವಿಷಯದ ಬಗ್ಗೆ ನಾವು ಹೇಳಲೇಬೇಕಲ್ಲ. ರಿಯೋ ತತ್ಸುಕಿ ಅನ್ನೋರು ಒಂದು ಮಂಗಾದಲ್ಲಿ ಬರೆದ್ಬಿಟ್ರು, ಅಂದ್ರೆ ದ ಫ್ಯೂಚರ್ ಐಸಾ ಅಂತ ಒಂದು ಬುಕ್ ಅಲ್ಲಿ ಬರೆದ್ರು. ಅವ್ರು 15 ವಿಷಯಗಳನ್ನ ಬರೆದ್ರು, 15ರಲ್ಲಿ 12 ಪ್ರೂವನ್ ಆಯ್ತು. ಇನ್ನ 1 ಇಲ್ಲ 2 ಇನ್ನ ನಡಿಬೇಕಾಗಿತ್ತು, ನಡೆದಿಲ್ಲ ಅಂದ ಮಾತ್ರಕ್ಕೆ ಆಗೋದಿಲ್ಲ ಅನ್ನೋತಾ ಅಲ್ವಲ್ಲ. ಆಗಬಹುದು, ಡೇಟ್ ವೇರಿಯೇಷನ್ ಇರಬಹುದು ಅಂತಾನೆ ಲೆಕ್ಕಾಚಾರಗಳು ಹೇಳ್ತಾ ಇರೋದು. ಏನಂದ್ರೆ ಅವರು July 5th 2025ಕ್ಕೆ ಈ ತರ ಒಂದು ಭೂಕಂಪ ನಡೆಯುತ್ತೆ, ಆ ಭೂಕಂಪದಿಂದ ಜನ ಸಾಯ್ತಾರೆ ಅಂತ ಹೇಳಿದ್ರು.
ಅಂದ್ರೆ ಗ್ರಹಗಳ ಮೂವ್ಮೆಂಟ್ ವೇರಿಯೇಷನ್ ಆಗಿರ್ಬೋದು. ಅವರು ಒಂದು ಲೆಕ್ಕಾಚಾರದಲ್ಲಿ, ಅಂದ್ರೆ ಅವ್ರ ಲೆಕ್ಕಾಚಾರ ಅನ್ನೋದಕ್ಕಿಂತ ಇಲ್ಲಿ ಅವರು ಅಸ್ಟ್ರಲ್ ಟ್ರಾವೆಲ್ ಅಲ್ಲಿ ಇಲ್ಲ ಡ್ರೀಮ್ ಅಲ್ಲಿ ಕಂಡಿದ್ದನ್ನ ಒಂದು ಬುಕ್ ಅಲ್ಲಿ ಬರೆದ್ರು. ಅವರು ಇದು ನಡೆಯುತ್ತೆ ಅಂತ ಹೇಳಿರ್ಲಿಲ್ಲ, ಬಟ್ ಆ ಕತೆ ಬುಕ್ ಅಲ್ಲಿ ಇದ್ದ ವಿಷಯಗಳು ನಡೆದಾಗೆಲ್ಲ ಇದು ನಡೀತಾ ಇದೆಯಲ್ಲ ಅಂತ ಒಂದು ಪ್ರಶ್ನೆ ಮಾಡ್ತಾ ಹೋದಾಗ ಅವರು ಬಂದಿದ್ದಂತ 15 ವಿಷಯಗಳಲ್ಲಿ 12 ವಿಷಯ ನಡೆದಿದ್ರಿಂದ ಇದು ನಡೆಯುತ್ತೆ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗಿ ಬಂತು. ಈಗ ನಡೆದಿಲ್ಲ ಅಂದ ಮಾತ್ರಕ್ಕೆ ಮುಂದೇನೂ ನಡೆಯೋದಿಲ್ಲ ಅಂತ ಏನು ಇಲ್ವಲ್ಲ, ನಡೆಯೋ ಚಾನ್ಸಸ್ ಇರಬಹುದು, ಬಟ್ ಆದ್ರೆ ಡೇಟ್ ವೇರಿಯೇಷನ್ ಇರಬಹುದು. ಯಾಕೆ ಅಂದ್ರೆ ಇಥಿಯೋಪಿಯನ್ ಕ್ಯಾಲೆಂಡರ್ ಬಗ್ಗೆ ನಾವು ಮಾತಾಡಿದ್ವಿ. ಇಥಿಯೋಪಿಯನ್ ಕ್ಯಾಲೆಂಡರ್ ಏನಾಗಿದೆ, ನಮ್ಮ ಕ್ಯಾಲೆಂಡರ್ಗೂ ಅವ್ರ ಕ್ಯಾಲೆಂಡರ್ಗೂ ಸುಮಾರು 6-7 ವರ್ಷ ಡಿಫ್ರೆನ್ಸ್ ಇದೆ. ಇನ್ನ ಈ ಲೀಪ್ ಇಯರ್ ಅಂತ ಒಂದು ಕರೀತಾರೆ, ಆ ಇಯರ್ ಗಳ ಲೆಕ್ಕಾಚಾರ ಹೋಗೋದಾದ್ರೆ ಒಂದು 4 ತಿಂಗಳು ವೇರಿಯೇಷನ್ ಕೂಡ ಇದೆ. ಆ ರೀತಿ ವೇರಿಯೇಷನ್ ಇರಬಹುದು, ಇಲ್ಲ ಗ್ರಹಗಳ ಮೂವ್ಮೆಂಟ್ ಅಲ್ಲಿ ವೇರಿಯೇಷನ್ ಆಗಿರ್ಬೋದು. ಎಲ್ಲದಿಂದ ಕ್ಯಾಲೆಂಡರ್ ವೇರಿಯೇಷನ್ ಆಗೋ ಚಾನ್ಸಸ್ ಇರುವಾಗ ಅವ್ರು ಹೇಳಿದ್ದ ಡೇಟ್ಗೆ ನಡಿಬೇಕು ಅಂತ ಏನಿಲ್ವಲ್ಲ, ವೇರಿಯೇಷನ್ ಆಗ್ಬೋದು. ಕಾಯ್ದು ನೋಡ್ಬೇಕಾಗತ್ತೆ. ಕೆಲವೊಂದು ಸಲ ಕಾಯ್ದು ನೋಡದೇ ಇದ್ರೆ ಉತ್ತರ ಸಿಗದೆ ಹೋಗ್ಬೋದು. ಸ್ವಲ್ಪ ಕಾಯೋಣ, ಪೇಷನ್ಸ್ ಅನ್ನೋದಿರ್ಲಿ. ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡೋಕೆ ಕೆಲಸ ಮಾಡೋಣ. ಎಲ್ಲಿ ಏನು ಆದ್ರೂ ಬ್ಯಾಂಗ್ಳೂರ್ ಸೇಫ್. ಸದ್ಯಕ್ಕೆ ಬ್ಯಾಂಗ್ಳೂರ್ ಸೇಫ್. ಇನ್ನ ಒಂದು 10 ವರ್ಷ ಬ್ಯಾಂಗ್ಳೂರ್ ಅಂತ ಮೇಜರ್ ಇಂಪ್ಯಾಕ್ಟ್ ಏನಿಲ್ಲ. 10 ವರ್ಷ ಅನ್ನೋದಕ್ಕಿಂತ ಒಂದು 6-7 ವರ್ಷ ಅಂತಾನೆ ಇಟ್ಕೊಳ್ಳಿ. ಅದಾದ್ಮೇಲೆ ಇಂಪ್ಯಾಕ್ಟ್ ಆದ್ರೂ ಆಗಬಹುದು ಈಗಿರುವಂತ ವಾತಾವರಣ ನೋಡ್ತಾ ಇದ್ರೆ. ಯಾಕೆ ಅಂದ್ರೆ ನಾರ್ತ್ ಇಂಡಿಯಾದಲ್ಲಿರೋರು ಎಲ್ಲಾ ಬ್ಯಾಂಗ್ಳೂರನ್ನು ಅಕ್ವೈರ್ ಮಾಡ್ಕೊಳ್ತಾ ಇದಾರೆ. ನೆಕ್ಸ್ಟ್ ಫ್ಯೂಚರ್ ಬ್ಯಾಂಗ್ಳೂರ್ ಅವ್ರ ಕಂಟ್ರೋಲ್ ಹೋದ್ರೂ ಹೋಗಬಹುದು. ಅಂತ ಟೈಮ್ನಲ್ಲಿ ಏನಾಗುತ್ತೆ, ವೇರಿಯೇಷನ್ ಆಗೇ ಆಗುತ್ತೆ, ಅನುಭವಿಸ್ಬೇಕಾಗತ್ತೆ ಅಷ್ಟೇ. ಇನ್ನ ಮುಂದಕ್ಕೆ ಹೋಗೋದಾದ್ರೆ, ಬ್ರದರ್, ವಾಟ್ ಎವರ್ ಯು ಸೇ, ಅಡ್ವೈಸ್ ಯು ಗಿವ್ ಪೀಪಲ್ ವೋಂಟ್ ಚೇಂಜ್. ದೋಸ್ ಹೂ ಚೇಂಜ್ ವಿಲ್ ಲೀಡ್ ಎ ಬೆಟರ್ ಲೈಫ್, ಹ್ಯಾವ್ ಪೀಸ್ಫುಲ್ ಡೆತ್. ಇಲ್ಲೇನು ಅಂದ್ರೆ ನಾವ್ ಏನೇ ಅಡ್ವೈಸ್ ಕೊಟ್ರು ಜನ ತಗೊಳ್ಳೋದು ಕಡಿಮೆನೆ. ಯಾಕೆ ಅಂದ್ರೆ ನಾನು ಮೊದಲೇ ಸ್ಟಾರ್ಟಿಂಗ್ ಅಲ್ಲೇ ಒಂದು ಮಾತು ಹೇಳಿದೆ, ಸುಳ್ಳು ಅನ್ನೋದು ಬೇಗ ಹರಡ್ಬಿಡುತ್ತೆ, ಸತ್ಯ ಅನ್ನೋದು ನಿಧಾನ. ಆದ್ರೆ ಅದ್ರಲ್ಲಿ ಅರ್ಥ ಇರುತ್ತೆ. ನಮ್ಮಲ್ಲ ಅಷ್ಟೊಂದು ಪೇಷನ್ಸ್ ಇಲ್ಲ ಬಿಡಿ, ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋ ದುನಿಯಾ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇವ್ರು ಹೇಳಿರೋದು ಅದೇ, ಯಾರಿಗೂ ನಿಜ ಬೇಕಾಗಿಲ್ಲ, ಒಳ್ಳೇದು ಬೇಕಾಗಿಲ್ಲ. ಎಲ್ಲರಿಗೂ ಏನ್ ಬೇಕು, ಆ ಸಡನ್ ಆಗಿ ಏನ್ ಬೇಕು, ಬದಲಾವಣೆ ಏನಾಗುತ್ತೆ ಅಂತದನ್ನ ತಗೊಳ್ಳೋ ಪ್ರಯತ್ನ ಮಾಡ್ತಾರೆ. ಅಂತವ್ರಿಗೆ ಇದೆಲ್ಲ ಬೇಕಾಗಿಲ್ಲ ಬಿಡಿ ಅಂತಾನೆ ಹೇಳಿದ್ದಾರೆ. ಹೌದು ಸರ್, ಬಟ್ ಕೆಲವೊಬ್ರಿಗೆ ಬೇಕಲ್ಲ, ಅವರು ಒಳ್ಳೆ ಪೀಸ್ಫುಲ್ ಲೀಡ್ ಮಾಡ್ತಾರೆ ಅಂತ ನೀವು ಹೇಳಿದಿರಾ. ಹೌದು, ಪೀಸ್ಫುಲ್ ಲೈಫ್ ಬೇಕು ಅಂದ್ರೆ ಕೆಲವೊಂದು ಒಳ್ಳೇದು ಕೆಲವೊಬ್ರಿಗೆ ಬೇಕಾಗುತ್ತೆ, ಎಲ್ಲರಿಗೂ ಬೇಕು ಅಲ್ಲ. ಲಕ್ಷದಲ್ಲಿ ಒಬ್ರಿಗೆ ಸಿಕ್ಕಿದ್ರೆ ಸಾಕು ಬಿಡಿ. ಇನ್ನ 100% ಇಂಥ ಒಳ್ಳೆ ಗುರುಗಳಿಗೆ ಪಾಪಿಗಳು ಬದಲಾವಣೆ ಆಗುತ್ತದೆ ಸರ್ ಅಂತ ಏನೋ ಒಂದು ಹಾಕಿದ್ದೀರಾ. ಅಂದ್ರೆ ಒಬ್ಬೊಬ್ರು ಗುರುಗಳು ಒಳ್ಳೆ ವಿಷಯ ತಿಳಿಸೋ ಕೆಲಸ ಮಾಡ್ತಾ ಇರ್ತಾರೆ. ನಾನು ಮೊದಲೇ ಹೇಳಿದ್ದೀನಿ, 100ರಲ್ಲಿ ಒಬ್ರು ಗುರುಗಳು ಇಲ್ಲ 2 ಗುರುಗಳು ಒಳ್ಳೆ ವಿಷಯ ತಿಳಿಸೋ ಕೆಲಸ ಮಾಡ್ತಾ ಇರ್ತಾರೆ. ನಾವೇನ್ ಮಾಡ್ತೀವಿ, ಅವ್ರನ್ನ ಬೈತೀವಿ, ಅವ್ರನ್ನ ಕೆಟ್ಟವ್ರ ರೀತಿ ನೋಡ್ತೀವಿ. ಎಕ್ಸಾಂಪಲ್, ನೀವು ಹಿಸ್ಟ್ರಿ ತೆಗೆದು ನೋಡೋದಾದ್ರೆ, ಬಸವಣ್ಣ ಒಳ್ಳೆ ವಿಷಯಗಳನ್ನ ತಿಳಿಸಿದ್ರು, ಅವ್ರನ್ನ ಕೆಟ್ಟವರಾಗಿ ನೋಡಿದ್ವಿ. ಇವನ್ ಯೇಸು ಪ್ರಭು ಅಂತ ಎಲ್ಲ ಕರಿತೀವಲ್ಲ, ಜೀಸಸ್, ಅವ್ರನ್ನೂ ಕೂಡ ಕೆಟ್ಟವರಾಗೇ ನೋಡಿದ್ರು. ಅವ್ರು ಒಳ್ಳೆ ವಿಷಯ ತಿಳಿಸಿದ್ರು, ಕೆಟ್ಟವರಾಗೇ ನೋಡಿದ್ರು, ಕೊನೆಗೆ ಶಿಲ್ಬೆ ಕಟ್ಟಿದ್ರು. ಅವರು ಅಂತ ಅಲ್ಲ, ಎಷ್ಟೆಷ್ಟೋ ಸಿದ್ದಯ್ಯಂದ್ರು ಬಂದ್ರು, ಶರಣರು ಬಂದ್ರು, ಅವರು ಒಳ್ಳೆ ವಿಷಯಗಳನ್ನ ತಿಳಿಸೋದಕ್ಕೆ ಹೋದ್ರು. ಅವ್ರನ್ನ ಯಾರನ್ನೂ ಕೂಡ ಜನ ಒಪ್ಕೊಳ್ಳೇ ಇಲ್ಲ. ಎಷ್ಟೋ ಜನರನ್ನ ಕಲ್ಲಲ್ಲಿ ಹೊಡೆದ್ರು. ಇದೆಲ್ಲ ಯಾಕೆ ಅಂದ್ರೆ ಜನರ ಮೈಂಡ್ ಸೆಟ್ಟೇ ಆ ತರ ಇರೋದು. ಒಳ್ಳೆ ವಿಷಯ ಅಂತ ಬಂದಾಗ ದೂರ ಹೇಳ್ತಾರೆ. ಅದೇ ಕೆಟ್ಟದು ಅಂದ್ರೆ ನಾನು ಒಬ್ಬ ಪಾರ್ಟ್ ಆಗಿರ್ತೀನಿ ಅಂತ ಎಂಟ್ರಿ ಕೊಡ್ತಾರೆ. ಯಾವತ್ತು ಬದಲಾಗುತ್ತೋ ಅವತ್ತು ಇದೆಲ್ಲ ಕೂಡ ಬದಲಾಗುತ್ತೆ. ಅದಕ್ಕೆ ಸ್ವಲ್ಪ ಕಾಯ್ಬೇಕಾಗುತ್ತೆ. ಅದೆಲ್ಲ ಬದಲಾಗಬೇಕು ಅಂದ್ರೆ ಈಗಿರೋಂಥ ಮೈಂಡ್ ಸೆಟ್ ಎಲ್ಲ ಹೋಗ್ಬೇಕು ಅಂದ್ರೆ ಪ್ರಕೃತಿನೇ ಮೇಜರ್ ಆಗಿ ಬದಲಾವಣೆ ಮಾಡ್ಬೇಕು. ಯಾಕೆ, ಈಗಿರೋಂಥ ಮೈಂಡ್ ಸೆಟ್ಗಳು ಬದಲಾಗೋದಿಲ್ಲ. ಎಲ್ಲ ಕಳ್ಕೊಂಡು ಕೊನೆಗೆ ತಿನ್ನೋದಕ್ಕೆ ಏನ್ ಬೇಕು, ಬದುಕೋದಕ್ಕೆ ಏನ್ ಬೇಕು ಅಂತ ಅರ್ಥ ಆಗುವಂತ ಲೆವೆಲ್ ಪ್ರಕೃತಿ ಯಾವತ್ತು ತಂದಿಸುತ್ತೆ ಜನರನ್ನ, ಅವತ್ತೆಲ್ಲರಿಗೂ ಅರ್ಥ ಆಗುತ್ತೆ. ಬದುಕು ಅನ್ನೋದು ಇಷ್ಟೇ, ನಾವು ಅರ್ಥ ಮಾಡ್ಕೊಂಡಿದ್ದು ಅಷ್ಟಿರ್ಬೋದು, ಬಟ್ ಇಷ್ಟೇ ಇರೋದು. ಇಷ್ಟು ಲೈಫ್ನ ಯಾವ ತರ ಲೀಡ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಟೈಮ್ ಬರುತ್ತಷ್ಟೇ, ಕಾಯ್ಬೇಕು. ನಾವು ಮುಂದಕ್ಕೆ ಹೋಗೋಣ. ಕಡಿಮೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಗೇಮಿಂಗ್ ಆ್ಯಪ್ ಬ್ಯಾನ್ ಮಾಡಿದ್ರೆ ಜೊತೆಗೆ ಮೊಬೈಲ್ ಕಡಿಮೆ ಮಾಡೋದ್ರೆ ಹೃದಯಾಘಾತ ಕಡಿಮೆ ಆಗುತ್ತೆ. ಹೌದು, ದಿನದಲ್ಲಿ ಒಂದು 6 ಅವರ್ 7 ಅವರ್ 8 ಅವರ್ ಮೊಬೈಲ್ ಯೂಸ್ ಮಾಡೋರು ಇದ್ದೀವಿ. ಇದೆಲ್ಲದರಿಂದ ಕೂಡ ಹೃದಯಾಘಾತ ಅನ್ನೋದು ಜಾಸ್ತಿ ಆಗ್ತದೆ. ಮೊದಲು ಆಕ್ಟಿವ್ ಆಗಿರ್ತಾ ಇದ್ವಿ, ಈಗ ಆಕ್ಟಿವ್ನೆಸ್ ಅನ್ನೋದೇ ಕಡಿಮೆ ಆಗೋಗಿದೆ. ಅದಕ್ಕೋಸ್ಕರ ಇದು ಕೂಡ ಇನ್ಕ್ಲೂಡ್ ಆಗ್ಬೋದು. ಇನ್ನು ಮುಂದಕ್ಕೆ ಹೋಗೋಣ. ಹಿಂದೂಸ್ ಡು ನಾಟ್ ವೇಕ್ ಅಪ್, ನೋ ಹೋಪ್. ಹಿಂದೂಗಳ ಬಗ್ಗೆ ಹೋಪೇ ಇಲ್ಲ ಅಂತ ಯಾರೋ ಒಬ್ರು ಹಾಕಿದ್ದಾರೆ, SN ಭಟ್ ಅವರು. ಇವ್ರ ಹೆಸರು ತುಂಬಾ ಕೇಳಿದೀನಿ ಬಿಡಿ. ಯಾಕೆ ಅಂದ್ರೆ ಇವರು ಸತ್ಯ ಹೇಳೋದು ಪ್ರಯತ್ನ ಮಾಡ್ತಾ ಇರ್ತಾರೆ. ಸದ್ಯಕ್ಕೆ ಇವ್ರು ಹೇಳಿರೋ ಪ್ರಕಾರ ಹೌದು, ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಬರೋದಿಲ್ಲ. ಅದೇ ಒಬ್ಬಟ್ಟು ತಿನ್ನಕ್ ಬನ್ನಿ ಅಂದ್ರೆ ಎಲ್ಲ ಬರ್ತಾರೆ, ಒಗ್ಗಟ್ಟುವಾಗಿರೋಣ ಬನ್ನಿ ಅಂದ್ರೆ ಯಾರು ಕೂಡ ಬರೋದಿಲ್ಲ. ಬೇರೆ ಬೇರೆ ಧರ್ಮಗಳು ನೋಡಿ ಕಲ್ತ್ಕೋಬೇಕಷ್ಟೇ, ಕಲ್ತ್ಕೊಳ್ಳಲ್ಲ ಬಿಡಿ. ನಮ್ಗೆ ಯಾಕೆ ಬಿಡು ಗುರು, ನಾವು ನೆಮ್ಮದಿಯಾಗಿದ್ದೀವ, ಪಕ್ಕದ ಮನೇಲಿ ಬೆಂಕಿ ಹತ್ಕೊಂಡು ಉರ್ದೋಗ್ಲಿ ಬಿಡು, ನಮ್ಗೇನು ಅನ್ನೋರೆ ಹಿಂದೂಗಳಲ್ಲಿ ಜಾಸ್ತಿ ಆಗ್ತಾ ಇದೀವಿ. ಇದೇ ಪ್ರಾಬ್ಲಮ್
ಇದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಇಲ್ಲ, ಸರಿ ಮಾಡೋ ಪ್ರಯತ್ನ ಗುರುಗಳಾದವ್ರು ಮಾಡ್ಬೇಕು. ಆದ್ರೆ ಇಲ್ಲಿ ಏನಂದ್ರೆ ಹಿಂದೂಗಳಲ್ಲೇ ಬೇರೆ ಬೇರೆ ಧರ್ಮಗುರುಗಳು ಉಟ್ಕೊಂಡ್ಬಿಟ್ರು, ಡಿವೈಡ್ ಮಾಡ್ಕೊಂಡು ಹೋದ್ರು ಹಿಂದೂಗಳನ್ನೇ. ಅದೊಂದು ಜಾತಿ, ಇದೊಂದು ಜಾತಿ, ಇನ್ನೊಂದು ಜಾತಿ ಅನ್ಕೊಂಡು ಹಿಂದೂಗಳನ್ನ ಡಿವೈಡ್ ಮಾಡಿ ಕೊನೆಗೆ ಅದೇ ಒಂದು ಧರ್ಮ, ಅವರು ಇವರು ಒಟ್ಟಿಗೆ ಇರಬಾರ್ದು ಅಂತ ಆ ಗುರುಗಳಾದವರು ಇಲ್ಲಿ ಪ್ರಚಾರ ಮಾಡಲು ಶುರು ಮಾಡ್ಬಿಟ್ರು. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು, ಹಿಂದೂಗಳಲ್ಲಿರುವಂತ ಒಗ್ಗಟ್ಟನ್ನ ಹೊಡೆದಾಗ್ತಾ ಇರೋದು. ಯಾರಾದ್ರೇನು, ಕ್ಷತ್ರಿಯ ಆದ್ರೇನು, ಇನ್ನೊಬ್ಬರಾದ್ರೇನು, ವೈಶ್ಯ ಆದ್ರೇನು, ಎಲ್ಲರೂ ಕೂಡ ಹಿಂದೂ ಧರ್ಮದಲ್ಲೇ ಬಂದಿರೋರು ಅಂದಾಗ ಹಿಂದೂಗಳನ್ನೆಲ್ಲ ಒಂದಾಗಿ ನೋಡ್ಬೇಕು, ಒಳ್ಳೇದು ಮಾಡ್ಬೇಕು ಅಂದಾಗ ಸ್ವಲ್ಪ ಅವರು ಸಪರೇಷನ್ ಮಾಡ್ಕೊಳ್ಳಿ, ಒಂದು ಧರ್ಮ ಮಾಡ್ಕೊಳ್ತಾರೋ, ಜಾತಿ ಮಾಡ್ಕೊಳ್ತಾರೋ, ಮತ ಮಾಡ್ಕೊಳ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಆದ್ರೆ ಹಿಂದೂಗಳೆಲ್ಲ ಒಂದು ಅಂತ ಒಗ್ಗೂಡ್ಸೋ ಕೆಲಸ ಯಾವತ್ತು ಈ ಗುರುಗಳಾದವರು ಮಠಾಧೀಶರುಗಳೆಲ್ಲ ಸೇರ್ಕೊಂಡ್ ಮಾಡ್ತಾರೋ ಅವತ್ತು ಅದು ಆಗುತ್ತೆ. 2025ರಿಂದ 30 ಕಲಿಯುಗ ಅಂತ್ಯ ಆಗುತ್ತೆ, 2031ರಿಂದ ಸತ್ಯಯುಗ ಪ್ರಾರಂಭ ಆಗುತ್ತೆ. ಇದನ್ನ ತುಂಬಾ ಜನ ಕಾಲಜ್ಞಾನಿಗಳು ಹೇಳಿದ್ದಾರೆ. ಸ್ವಲ್ಪ ವೇರಿಯೇಷನ್ ಇರಬಹುದು ಕ್ಯಾಲೆಂಡರ್ಗಳಲ್ಲಿ. ನಾನು ಅದಕ್ಕೆ ಹೇಳಿದ್ದು, ಕ್ಯಾಲೆಂಡರ್ ಎಕ್ಸಾಕ್ಟ್ ಆಗಿ ನಾವು ನೋಡ್ತಾ ಇರೋ ತರ ಕ್ಯಾಲೆಂಡರ್ ಇಲ್ಲ, ವೇರಿಯೇಷನ್ ಇರಬಹುದು. ನೋಡೋಣ ಅಂತದ್ ಏನೇನ್ ಆಗುತ್ತೆ ಅಂತ ಕಾಯ್ದೆ ನೋಡ್ಬೇಕಾಗತ್ತೆ. ಎಲ್ಲಾನು ಹೀಗೆ ಅಂತಾನೆ ಹೇಳೋದಕ್ಕಾಗೋದಿಲ್ಲ. ದಿನೇಶ್ ಗುರೂಜಿ ವಿಡಿಯೋ ನೋಡಿ, ಫಸ್ಟ್ ನಿಮಗೆ ಅರ್ಥ ಆಗುತ್ತೆ. ದಿನೇಶ್ ಗುರೂಜಿ ವಿಡಿಯೋ ಕೆಲವೊಂದು ನೋಡಿದ್ದೀನಿ. ಆಸ್ಟ್ರಾಲಜಿ ಬೇಸ್ ಹೇಳ್ತಾ ಇರ್ತಾರೆ, ಆಸ್ಟ್ರಾಲಜಿ ಸುಳ್ಳು ಅಂತ ನಾನು ಎಲ್ಲೂ ಕೂಡ ಅದಕ್ಕೆ ಹೇಳೋದಿಲ್ಲ. ಆಸ್ಟ್ರಾಲಜಿ ಬೇಸ್ ಹೇಳುವಾಗ ಇರುತ್ತೆ, ಹೌದು ಆಸ್ಟ್ರಾಲಜಿ ಅನ್ನೋದು ಈಗಲೂ ನಡೀತಾ ಇದೆ, ಆಸ್ಟ್ರೋನಮಿ ಅನ್ನೋದು ಇದೆ. ಇದನ್ನೇ ಇವಾಗಲೂ ಸೈಂಟಿಸ್ಟ್ಗಳು ಒಪ್ತಾರೆ ಅಂದ್ರೆ ನಾವು ಒಪ್ಲೇಬೇಕಲ್ವಾ. ಅದನ್ನೇ ನೋಡಿ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಸತ್ಯ ಇರುತ್ತೆ, ಹೌದು ಕೆಲವೊಂದು ಸತ್ಯ ಇದೆ, ಸ್ವಲ್ಪ ವೇರಿಯೇಷನ್ ಕೆಲವೊಂದ್ರ ಆಗಬಹುದು. ಇನ್ನ ಟ್ರಂಪ್ ಅಧಿಕಾರ ಅವಧಿಯಲ್ಲಿ ಅಮೆರಿಕ ನಾಶವಾಗಿ ಹೋಗುತ್ತೆ ಆಗಬಹುದು. ಕೋಡಿ ಮಠದವರು ಇದನ್ನೇ ಹೇಳಿರೋದು, ನಾಶ ಆಗೋಗುತ್ತೆ ಅಂತ ನೋಡ್ಬೇಕು. ಸರ್ಕಾರಿ ದಿವಾಳಿ ಆಗೋಗಿದೆ, 2,000 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಬಟ್ ಕೊಡ್ತಾ ಇರೋರು ನಾವೆಂತವ್ರು ಲೆಕ್ಕ ಹಾಕೊಳ್ಳಿ, ಏನು ಮಾಡೋದಕ್ಕಾಗೋದಿಲ್ಲ. ಇನ್ನು ಮುಂದಕ್ಕೆ ಹೋಗೋದಾದ್ರೆ, ದುಡ್ಡಿರುವ ಮಂದಿಗೆ ವಿಶೇಷ ಸೌಲಭ್ಯ, ಇದು ತಪ್ಪು. ಬಡವರಿಗೆ ಹೆಚ್ಚು ಅನುಕೂಲ ಮಾಡಿಕೊಡ್ಬೇಕು. ಇಲ್ಲೇನಂದ್ರೆ ವೋಟ್ ಹಾಕ್ದವ್ರಿಗೆ, ಟ್ಯಾಕ್ಸ್ ಕಟ್ಟೋರಿಗೆ ಬೆನಿಫಿಟ್ ಇಲ್ಲ, ದುಡ್ಡಿರೋರು ಬೆನಿಫಿಟ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲದೆ ಇದ್ದವ್ರಿಗೆ ಸರ್ಕಾರಗಳು ಸಪೋರ್ಟ್ ಮಾಡಬೇಕು. ಸರ್ಕಾರ ಯಾರಿಗೆ ಸಪೋರ್ಟ್ ಮಾಡ್ತಾ ಇದೆ? ಇಲ್ದೇ ಇರೋರು ಮಾಡ್ತೀವಿ ಅಂತ ಇರೋರ್ಗೇನೆ ಮಾಡ್ತಾ ಇದೆ. ಮತ್ತೆ ಹೋಗಿ ನೋಡಿ, ಡೇಟಾ ತೆಗೆದು ನೋಡಿದ್ರೆ ಎಲ್ಲರಿಗೂ ಹಂಗೆ ಆಗ್ತಾ ಇರೋದು. ಇಲ್ದೇ ಇರೋರು ಮಾಡ್ತೀವಿ, ಅವ್ರು ಇಲ್ದೇ ಇರೋರು ಆಗಿಲ್ಲ, ಎಲ್ಲ ಇರೋರಾಗಿದ್ದಾರೆ. ಇಲ್ದೇ ಇರೋರ ಹತ್ರ ಕಿತ್ಕೊಂಡು ಇರೋರ್ಗೇನೆ ಕೊಡ್ತಾ ಇದೆ ಸರ್ಕಾರಗಳು, ಗಮನಿಸ್ತಾ ಇಲ್ಲ ಅಷ್ಟೇ. ಇನ್ನು ಮುಂದಕ್ಕೆ ಹೋಗೋದಾದ್ರೆ, ಧರ್ಮಸ್ಥಳ ತಿರುಪತಿ ಬಗ್ಗೆ ಮಾತಾಡಿ ಸರ್ ಅಂತ ಹೇಳಿದ್ದಾರೆ. ಎಲ್ಲಾದ್ರ ಬಗ್ಗೆ ಮಾತಾಡೋದಾದ್ರು ಎಲ್ಲ ಒಂದೇ, ಎಲ್ಲ ಕೂಡ ಬಿಸ್ನೆಸ್ ಸೆಂಟರ್ಸ್ ಅಷ್ಟೇ. ಇಲ್ಲೇ ಸ್ಪೆಷಲ್ ಆಗಿ ಅದು ಇದು ಅಂತ ಹೇಳೋವಾಗೇ ಇಲ್ಲ. ಇನ್ನ ಜನ ಮನೆಯಿಂದಲೇ ಪ್ರಾರ್ಥನೆ ಮಾಡಿ ಸಾಕು, ಈ ವ್ಯಾಪಾರಿ ಮನೋಭಾವ ಬೇಡ ಅಂತ ಹೇಳಿದ್ದಾರೆ. ಮನೆಯಿಂದ ಪ್ರಾರ್ಥನೆ ಮಾಡಿ, ಅದು ಒಳ್ಳೇದು. ಅದನ್ನು ಬಿಟ್ಟು ದೇವಸ್ಥಾನಕ್ಕೂ ಹೋಗಿ ಅಂತಾನೆ ಹೇಳ್ತೀನಿ. ಯಾಕೆ ಅಂದ್ರೆ ಆ ಪೀಸ್ಫುಲ್ನೆಸ್ ಪ್ಲಸ್ ಆ ಪಾಸಿಟಿವ್ನೆಸ್ ಬೇಕು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಲೇಬೇಕು. ನಾನು ದೇವಸ್ಥಾನಕ್ಕೆ ಯಾಕೆ ಹೋಗಿ ಅಂತ ಹೇಳ್ತೀನಿ ಅಂದ್ರೆ, ನಾನೇ ಹೇಳಿರ್ತೀನಿ, ಮಂತ್ರಗಳು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಂತ್ರಗಳಲ್ಲಿ ಅಷ್ಟೊಂದು ಪರಿಣಿತರಲ್ಲ, ಆದ್ರೆ ಮಂತ್ರಗಳನ್ನ ಎಲ್ಲಿ ಬಳಸ್ತಾ ಇರ್ತಾರೆ ಅಂತ ಜಾಗದಲ್ಲಿ ಕುತ್ಕೊಂಡ್ರೆ ಪಾಸಿಟಿವ್ ಎನರ್ಜಿ ಅನ್ನೋದು ನಮ್ಮ ಸುತ್ತಾ ಇರುತ್ತೆ. ಅದಕ್ಕೆ ಹಿಂದೂ ಸಂಸ್ಕೃತಿನಲ್ಲಿ ಆವಾಗಿನಿಂದ ಮಂತ್ರಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ರು. ಈ ಋಷಿ ಮುನಿಗಳು, ಜ್ಞಾನಿಗಳು ಏನ್ ಮಾಡ್ತಾ ಇದ್ರು, ನದಿ ತಟದಲ್ಲಿ ಕುತ್ಕೊಂಡು ಮಂತ್ರಗಳನ್ನ ಹೇಳ್ತಾ ಇದ್ರು. ಕಾರಣ ಏನು ಅಂದ್ರೆ ಆ ಮಂತ್ರಗಳ ಉಚ್ಚಾರಣೆಯಿಂದ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ ವೈಬ್ರೇಷನ್ ನೀರಲ್ಲಿ ಹರ್ಕೊಂಡು ಹೋಗುತ್ತೆ. ಆ ನೀರಿಗೆ ಆ ಎನರ್ಜಿ ಅನ್ನೋದು ಬರುತ್ತೆ. ಆ ನೀರನ್ನ ಯಾರು ಬಳಸ್ತಾ ಇರ್ತಾರೆ, ಕುಡಿತಾರೋ ಇಲ್ಲ ಸ್ನಾನ ಮಾಡ್ತಾರೋ ಏನೋ ಒಂದು ಮಾಡ್ಲಿ, ಆ ನೀರಲ್ಲಿ ಎನರ್ಜಿ ಅನ್ನೋದು ಉಳ್ಕೊಳ್ಳೋದ್ರಿಂದ ಅದನ್ನ ಬಳಸೋರ್ಗೆಲ್ಲ ಎನರ್ಜಿ ಅನ್ನೋದು ಸಿಗುತ್ತೆ. ಆ ಪಾಸಿಟಿವ್ನೆಸ್ ಅನ್ನೋದು ಅವರಲ್ಲಿ ಬರುತ್ತೆ. ಅದಕ್ಕೋಸ್ಕರನೇ ಜ್ಞಾನಿಗಳು, ಋಷಿಗಳು ನದಿ ತಟದಲ್ಲಿ ಇಲ್ಲ ದೇವಸ್ಥಾನಗಳಲ್ಲಿ ಮಂತ್ರೋಪದೇಶ ಅನ್ನೋದು ನಡೀತಾ ಇತ್ತು, ಮಂತ್ರೋಚ್ಚಾರಣೆ ಅನ್ನೋದು ನಡೀತಾ ಇತ್ತು. ನಮ್ಮಲ್ಲಿ ಮಂತ್ರೋಚ್ಚಾರಣೆ ಈಗ ಕಡಿಮೆ ಆಗಿದೆ, ಬಟ್ ಮಂತ್ರಗಳು ಎಲ್ಲಿ ಹೇಳ್ತಾ ಇರ್ತಾರೋ ಕಂಟಿನ್ಯೂಸ್ ಆಗಿ ಆ ಜಾಗದಲ್ಲಿ ಪಾಸಿಟಿವ್ನೆಸ್ ಅನ್ನೋದು ಇರುತ್ತೆ. ಆದಷ್ಟು ಅದು ದೇವಸ್ಥಾನದಲ್ಲಿ ಮಾತ್ರ ಇರೋದ್ರಿಂದ ಅಲ್ಲಿ ಹೋಗಿ ಅಂತಾನೆ ಹೇಳ್ತೀನಿ. ಇನ್ನ ಮನೇಲೇ ಕುತ್ಕೊಂಡು ನಮಸ್ಕಾರ ಮಾಡೋದು ತಪ್ಪಿಲ್ಲ, ಆದ್ರೆ ಮಂತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ, ಅರ್ಥ ಮಾಡ್ಕೊಳ್ಳಿ. ಇನ್ನದ ಅಲ್ಟಿಮೇಟ್ ಟ್ರೂತ್ ಇದೇನಿದು ಅಷ್ಟವಕ್ರ ಗೀತದಲ್ಲಿದೆ, ಅಷ್ಟೊಂದು ನನಗೂ ಗೊತ್ತಿಲ್ಲ. ಅಷ್ಟವಕ್ರ ಗೀತ ಗೊತ್ತಿಲ್ಲದೆ ಇರೋದನ್ನ ಗೊತ್ತಿದೆ ಅಂತ ಹೇಳ್ಬಾರ್ದು. ಎನರ್ಜಿ ಬಗ್ಗೆ ಏನು ಇಲ್ಲ ಪ್ರಪಂಚದಲ್ಲಿ ಅನ್ನೋದು ಎಲ್ಲಾದ್ರ ಬಗ್ಗೆ ಅಷ್ಟವಕ್ರ ಗೀತದಲ್ಲಿದೆ ಅಂತ ಹೇಳಿದ್ರೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಅದಕ್ಕೆ ಯಾರೋ ಒಬ್ರು ಕಮೆಂಟ್ ಬೇರೆ ಹಾಕ್ತಾರೆ ಬಿಡಿ. ಕಮೆಂಟ್ ಹಾಕೋರು ತುಂಬಾ ಜನ ಆಗೋಗ್ಬಿಟ್ಟಿದ್ದಾರೆ. ಅದೇ ಹೇಳದ್ನಲ್ಲ, ಒಳ್ಳೇದಕ್ಕಿಂತ ಕೆಟ್ಟದ್ದು ಕಮೆಂಟ್ ಹಾಕಿ ಅಂದ್ರೆ ಪಟ್ ಅಂತ ಹಾಕ್ತಾರೆ. ಇಲ್ಲೇನೋ ಒಬ್ರು ಹಾಕಿದ್ದಾರೆ, ಇವತ್ತು ಭೂಕಂಪಗಳಾಗುತ್ತವೆ ಅಂತ ಹೇಳಿದ್ವಿ ಸರ್, ಕಾಯ್ದು ನೋಡ್ತಾ ಇದೀವಿ ಅಂತ ಯಾರೋ ಒಬ್ರು ಹಾಕಿದ್ದಾರೆ. ಅಂದ್ರೆ ಸೋಲಾರ್ ಸ್ಟೋಮ್ ಎಲ್ಲ ಭೂಮಿಗೆ ಹೊಡಿತಾನೆ ಇದೆ, ಭೂಕಂಪಗಳು ಆಗ್ತಾನೆ ಇದೆ.
ಏನೋ ಒಂದು ಪ್ರಕೃತಿನಲ್ಲಿ ಅಂಥ ಕೆಲಸ ಮಾಡ್ತಾ ಇರುತ್ತೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಆಗುವಂಥ ಅನಾಹುತಗಳನ್ನ ಸ್ವಲ್ಪ ಮುಂದಕ್ಕೆ ಹಾಕುವಂಥ ಕೆಲಸ ಮಾಡ್ತಾ ಇದೆ ಒಂದು ಶಕ್ತಿ ಅಂತ ಮಾತ್ರ ನಾವು ನಂಬಬೇಕಾಗತ್ತೆ. ಬದಲಾವಣೆ ಜಗದ ನಿಯಮ ಅನ್ನೋ ಹಾಗೆ ಬದಲಾವಣೆ ಆಗೇ ಆಗುತ್ತೆ, ಬಟ್ ಆದರೆ ಡೇಟ್ಗಳು ವೇರಿಯೇಷನ್ ಆಗ್ಬೋದು ಅಷ್ಟೇ. ಏನು ಪ್ರೇಯರ್ ಮಾಡಿದ್ರು ಅಷ್ಟೇ, ಏನು ಆಗಬೇಕು ಅದು ಆಗುತ್ತೆ, ಯಾರ ಕೈಯಲ್ಲೂ ಕಂಟ್ರೋಲ್ ಇಲ್ಲ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು, ಬಟ್ ಕೆಲವೊಂದು ಸಲ ಅವರ ಕರ್ಮ ಅದೇ ಆಗಿರುತ್ತೆ. ಅಂದರೆ ಒಂದೊಂದು ಹುಟ್ಟಿಗೆ ಒಂದೊಂದು ಜನ್ಮಕ್ಕೆ ಒಂದೊಂದು ಕೆಲಸ ಇದ್ದೇ ಇರುತ್ತೆ ಅನ್ನೋ ಹಾಗೆ ಅವರ ಕೆಲಸ ಅದೇ ಆಗಿರುತ್ತೆ. ಒಬ್ಬರಿಗೆ ಕೆಟ್ಟದ್ದು ಮಾಡೋದಾಗಿರ್ಬೋದು, ಇಲ್ಲ ಒಬ್ರನ್ನ ಬದಲಾಯಿಸೋದಾಗಿರ್ಬೋದು, ಅವರು ಕೆಟ್ಟದ್ದು ಮಾಡಿ ಅದರಿಂದ ಒಳ್ಳೇದು ಮಾಡಿಸೋದಾಗಿರ್ಬೋದು. ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲಿ ಹಿಂದೂಗಳ ವಿರುದ್ಧ ಎಷ್ಟೆಷ್ಟೋ ನಡೀತಾ ಇದೆ ಬಿಡಿ. ಎಲ್ಲನೂ ತಗೊಂಡೋಗಿ ಒಂದು ಧರ್ಮಕ್ಕೆ ಮೀಸಲಾಗಿ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದಾಗ ಏನನ್ಸ್ಬಿಡುತ್ತೆ, ಹಿಂದೂಗಳಿಗೆ ನಾವೆಲ್ಲ ಒಂದಾಗಬೇಕು ಅಂತ ಮನಸ್ಸಿಗೆ ಅನ್ನಿಸ್ಬಹುದು. ಅದೇ ಇಲ್ಲಿ ಆಗ್ತಾ ಇರೋವಂಥದ್ದು. ಅವರು ಮಾಡ್ತಾ ಇರೋ ಒಂದು ಕೆಟ್ಟ ಕೆಲಸ ಅಂತ ಅನ್ನಿಸ್ಬೋದು. ಆ ಕೆಲಸದಿಂದ ಎಷ್ಟೋ ಜನ ಹಿಂದೂಗಳು ಒಂದಾಗೋ ಕೆಲಸ ಮಾಡ್ತಾ ಇದ್ದಾರಲ್ಲ, ಇದು ಅವರ ಕರ್ಮ ಆಗಿರುತ್ತೆ, ಅವರ ಕೆಲಸ ಆಗಿರುತ್ತೆ ಅಂತ ಅನ್ಕೋಬೇಕಾಗತ್ತೆ ಅಷ್ಟೇ. ಎಲ್ಲಾನು ಒಬ್ರಿಗೆ ಕೊಡ್ತಾ ಇದ್ದಾಗ ಏನನ್ಸುತ್ತೆ, ಅವರೆಲ್ಲ ಮಾಡ್ತಾ ಇರೋದು ಅವ್ರಿಗೋಸ್ಕರ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಟೈಮ್ ನಾವೆಲ್ಲ ಒಂದಾಗಿ ಬೇರೆ ಇದನ್ನ ಮಾಡಬೇಕು ಅಂತ ಒಂದು ಮಾಡೋ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಅದು ಅವರ ಕರ್ಮ ಆಗಿರುತ್ತೆ ಅಷ್ಟೇ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲ ಕೆಟ್ಟದಲ್ಲ ಬಿಡಿ, ಅವ್ರವರ ಕರ್ಮನ ಅವ್ರು ಅನುಭವಿಸ್ಲೇಬೇಕು. ಅವ್ರು ಏನ್ ಮಾಡ್ಬೇಕು ಅಂತ ಇರುತ್ತೋ ಅದು ಮಾಡಿಸ್ತಾ ಇರುತ್ತೆ ಯಾವುದೋ ಒಂದು ಶಕ್ತಿ ಅನ್ನೋದು ಮಾತ್ರ ಸತ್ಯ. ನನಗೆ ನನ್ನ ಜೀವನದ ಮುಂದಿನ ಘಟನೆಗಳ ಬಗ್ಗೆ ಕನಸು ಬೀಳ್ತಾ ಇದೆ. ಆಶ್ಚರ್ಯ ಅಂದರೆ ಇದರಲ್ಲಿ ಕೆಲವು ನಿಜ ಆಗಿದೆ. ಹೌದು, ಕೆಲವಷ್ಟು ಇನ್ಸ್ಪಿರೇಷನಲ್ ಆಗಿರುತ್ತೆ. ಅಂದರೆ ನಾವೇನೋ ನೋಡ್ಕೊಂಡು ಮಲಗಿರ್ತೀವಿ, ಏನೋ ಓದಿ ಮಲಗಿರ್ತೀವಿ, ಅದೆಲ್ಲ ಕೂಡ ನಮ್ಮ ಕನಸಲ್ಲಿ ಬಂದೋಗುತ್ತೆ. ಅದೆಲ್ಲ ಜಸ್ಟ್ ಇಮ್ಯಾಜಿನೇಷನ್ ಅಷ್ಟೇ. ಇನ್ನು ಅದನ್ನ ಬಿಟ್ಟು ಫ್ಯೂಚರಲ್ಲಿ ಆಗುವಂಥದ್ದನ್ನ ಎಷ್ಟೆಷ್ಟೋ ಸಲ ನಾವು ಕನಸಲ್ಲಿ ನೋಡಿರ್ತೀವಿ. ಹೌದು, ಅದು ಕೆಲವೊಂದು ಸಲ ಸತ್ಯ ಆಗುತ್ತೆ. ಇದು ಈಗಲ್ಲ, ಆಗಿನ ಕಾಲದಿಂದನೂ ನಡ್ಕೊಂಡ್ ಬಂದಿದೆ. ಅದನ್ನ ಆಸ್ಟ್ರಲ್ ಟ್ರಾವೆಲ್ ಅನ್ನಿ ಇಲ್ಲ ಇನ್ನೊಂದನ್ನೇ, ಅದನ್ನೇ ಕಾಲಜ್ಞಾನಿಗಳು ಮಾಡಿದ್ದು. ಅವ್ರೇನ್ ಮಾಡಿದ್ರು, ಅವರ ಜ್ಞಾನ ದೃಷ್ಟಿನಲ್ಲಿ ಕಂಡಿದ್ದನ್ನ, ಇಲ್ಲ ಆಸ್ಟ್ರಲ್ ಟ್ರಾವೆಲ್ ಕಂಡಿದ್ದನ್ನ, ಕನ್ಸಲ್ ಕಂಡಿದ್ದನ್ನ ಬುಕ್ಕಲ್ಲಿ ಬರಿತಾ ಹೋದ್ರು. ಆ ಬರ್ದಿದ್ದೆಲ್ಲ ಕಾಲಜ್ಞಾನ ಆಯ್ತು. ಅದರಲ್ಲಿ ಎಲ್ಲಾ ನಡಿಬೇಕು ಅಂತ ಇಲ್ಲ. 100ರಲ್ಲಿ ಒಂದು 50 ಇಲ್ಲ 60 70 ನಡಿಬಹುದು, ಇನ್ನು ಉಳಿದಿದ್ದು ನಡಿದೇನು ಇರಬಹುದಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ತರದ್ದು ಇಷ್ಟಿಷ್ಟು ವಿಷಯಗಳಿದೆ. ಈಗ ಆಲ್ರೆಡಿ ವಿಡಿಯೋ ಜಾಸ್ತಿ ಟೈಮ್ ಆಗೋಗಿದೆ. ಸದ್ಯಕ್ಕೆ ಮತ್ತೆ ಕಮೆಂಟ್ಸ್ ರಿವ್ಯೂ ಮಾಡ್ತೀನಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.